ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಮಾರ್ನಿಂಗ್ ಗೈಸ್, ಇವತ್ತು ಫ್ರೈಡೇ. ನಾವು ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅದಕ್ಕೋಸ್ಕರ ಬೇಗ ಎದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ನಾವು ರೆಡಿಯಾಗಿ ದೇವ್ರಿಗೆ ಪೂಜೆ ಮಾಡಿ ಟಿಫನ್ ಮಾಡಿ ಕೆಲಸ ಎಲ್ಲ ಮುಗಿಸ್ದೆ. ಇನ್ನು ಮಗಳಿದ್ದಿಲ್ಲ, ಅವಳು ಎದ್ಮೇಲೆ ಅವಳಿಗೆ ರೆಡಿ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ನನಗೆ. ಅವಳನ್ನ ರೆಡಿ ಮಾಡಿ ಕರ್ಕೊಂಡೋಗ್ಬೇಕು. ಫಸ್ಟು ಮನೇಲಿ ಪೂಜೆ ಮಾಡಿಬಿಟ್ರೆ ಏನೋ ಮನಸ್ಸಿಗೆ ಒಂಥರ ನೆಮ್ಮದಿ. ಹೋಗ್ತಾಯಿದ್ದೀವಿ ಆನ್ ದ ವೇ. ಎಷ್ಟು ಚೆನ್ನಾಗಿದೆ ಅಂತ ನೋಡಿ, ಮರ ಗಿಡ ಬೆಟ್ಟ ಗುಡ್ಡ ಎಲ್ಲನೂ ನೋಡ್ತಾಯಿದ್ರೆ ಮಳೆ ಬರೋ ಥರನೇ ಇಲ್ಲೂ ಇತ್ತು. ತುಂತುರು ಹನಿ ಬೀಳ್ತಾಯಿತ್ತು. ಬೆಳಗ್ಗೆನೇ ಹೋಗ್ತಿದ್ದೀವಲ್ಲ, ಅದಕ್ಕೋಸ್ಕರ ವೆದರ್ ತುಂಬ ಕೋಲ್ಡಾಗಿತ್ತು. ಬೆಟ್ಟಕ್ಕೆಲ್ಲ ಹೋಗ್ಬೇಕಾದ್ರೆ ಇಲ್ಲೇ ಸಾತ್ನೂರು ರೋಡ್ ಹತ್ರನೇ ಹೋಗಬೇಕು. ಬಸ್ಸಲ್ಲೆಲ್ಲ ಹೋದರೆ ಮತ್ತೆ ಸಾತ್ನೂರಲ್ಲಿ ಸ್ಟಾಪ್ ಕೊಡ್ತಾರೆ, ಅಲ್ಲಿ ಇಳ್ದು ಮತ್ತೆ ಇನ್ನೊಂದು ಬಸ್ಸಲ್ಲಿ ಹೋಗಬೇಕು. ಅದೆಲ್ಲ ರಿಸ್ಕು ಅಂದ್ಬಿಟ್ಟು ಹೋಗ್ತಿರ್ಲಿಲ್ಲ. ನಾನು ಕೇಳ್ತಿದ್ದೆ, ಯಾರು ಕರ್ಕೊಂಡೋಗೋರು ಇರಲಿಲ್ಲ ಆವಾಗ. ಸರಿ ಅಂದ್ಬಿಟ್ಟು ಇವತ್ತು ಸರಿ ಹಸ್ಬೆಂಡ್ಗೆ ಹೇಳಿದೆ. ಅವರಿಗೆ ಕಬ್ಬಾಳಮ್ಮ ತಾಯಿ ಮನಸೊಲ್ದು ಸರಿ ಹೋಗೋಣ ಅಂತ ಹೇಳಿದ್ರು. ಬಂದ್ವಿ, ಪೂಜೆ ಸಾಮಾನೆಲ್ಲ ತೊಗೊಂಡು ಪೂಜೆ ಮಾಡಿಸಿದ್ವಿ. ತಾಯಿ ದರ್ಶನ ಮಾಡಿದ್ಮೇಲಂತೂ ಏನೋ ತುಂಬ ಖುಷಿ ಆಯಿತು ತಾಯಿ ನೋಡಿ. ಫುಲ್ ರಶ್ ಅಂದರೆ ರಶ್. ನಾವು ಹೋಗಿದ್ದು ಬೇರೆ ಫ್ರೈಡೇ ಹೇಳೋಕ್ಕಾಗಲ್ಲ, ಎಲ್ಲ ದೇವಸ್ಥಾನದಲ್ಲೂ ರಶ್ ಇರುತ್ತೆ. ಹಾಗೆಯೇ ಒಂದೆರಡು ಫೋಟೋಗಳು ತೊಗೊಂಡೆ. ಫೋಟೋಗಳು ತೊಗೊಳಕ್ಕಿಂತ ದೇವ್ರನ್ನ ನೋಡೋಕ್ಕೆ ಬಿಟ್ಟಿಲ್ಲ. ಅವ್ರು ಹೇಳ್ಬೇಕಂದ್ರೆ ತಳ್ಳಾಡ್ತಾಯಿದ್ರು. ಇದು ಅಜ್ಜಿ, ನಮ್ಮ ಅತ್ತೆ, ಅವರ ಅಮ್ಮ, ಅತ್ತೆ, ನಾನು, ಮಗಳು ಹೋಗಿದ್ದು. ಹಾಗೆ ಮಗಳದೊಂದೆರಡು ಫೋಟೋಗಳು ತೊಗೊಂಡ್ವಿ ಅಷ್ಟೇ. ಇದು ಆನ್ ದ ವೇ ಹೋದಾಗ ಕಾರ್ ಸೈಡಲ್ಲಿ ನಿಲ್ಲಿಸಿದ್ರು ನಮ್ಮ ಹಸ್ಬೆಂಡು, ಅವಾಗ ತೊಗೊಂಡಿದ್ದು. ಮತ್ತು ದೇವರಂತೂ ತುಂಬ ಪವರ್ಫುಲ್ಲು. ಇಲ್ಲಿ ಏನೇ ದೇವಸ್ಥಾನದಲ್ಲಿ ತಡೆ ಹೊಡೆಯೋದು ಮತ್ತು ಬೀಗ ಏನೇನೋ ಇಟ್ಟಿದ್ರು. ನನಗೆ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಏನು ಹರಕೆ ಮಾಡ್ಕೊಂಡಿರೋರು ಮೇ ಬಿ ಇಟ್ಟಿರ್ತಾರೆ. ಅಂದ್ಕೊಂಡಿದ್ದೆ ನಾನು ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಫೈನಲಾಗಿ ಕರ್ಕೊಂಡೋಗಿದ್ರು. ತಾಯಿ ದರ್ಶನ ಎಲ್ಲ ಮಾಡಿದ್ವಿ. ಲಾಗ್ ಹೀಗಿತ್ತು ಫ್ರೆಂಡ್ಸ್. ನಾನು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.